ಬೆಳಗಾವಿ ಜಿಲ್ಲೆಯ ವಿಭಜನೆ ಕೂಗು ಬಹಳಷ್ಟು ಕೇಳಿ ಬರ್ತಾ ಇರುವಂತದ್ದು. ಈಗಾಗಲೇ ಏನಂತಂದ್ರೆ ಬೈಲಹೊಂಗಲ, ಗೋಕಾಕ, ಅಥಣಿ ಮತ್ತು ಚಿಕ್ಕೋಡಿಯನ್ನ ನೂತನ ಜಿಲ್ಲೆಯಾಗಿ ರಚಿಸಬೇಕಂತ ಹೇಳಿ ಜನರು ಆಗ್ರಹವನ್ನು ಸಹ ಮಾಡ್ತಾ ಇರುವಂತದ್ದು. ಇದೇ ಒಂದು ವಿಷಯದ ಕುರಿತು ಮಾತನಾಡಕ್ಕೆ ನನ್ನ ಜೊತೆ ಬೆಳಗಾವಿ ಕನ್ನಡ ಜಿಲ್ಲಾ ಹೋರಾಟಗಳ ಸಂಘಟನೆಯ ಕ್ರಿಯಾ ಸಮಿತಿ ಅಧ್ಯಕ್ಷರಾದಂತಹ ಅಶೋಕ್ ಚಂದ್ರ ಅವರಿದ್ದಾರೆ. ಬನ್ನಿ ಅವರನ್ನೇ ಮಾತಾಡ್ತೀನಿ. ಸರ್, ಈಗ ಬೆಳಗಾವಿ ಜಿಲ್ಲಾ ವಿಭಜನೆ ಕೂಗು ಕೇಳಿ ಬರ್ತಾ ಇದೆ ಸರ್, ಇದ್ರ ಬಗ್ಗೆ ತಾವೇನು ಹೇಳ್ತೀರಿ? ಇದು ಜಿಲ್ಲಾ ವಿಭಜನೆ ಕೂಗು ಇಂದು ನಿನ್ನೆದಲ್ಲ. 1997 ಆಗಸ್ಟ್ 22ಕ್ಕೆ ಅಂದಿನ ಜಿ.ಎಚ್. ಪಾಟೀಲ್ ಸರ್ಕಾರ ಇದನ್ನು 3 ಜಿಲ್ಲೆಗಳಾಗಿ ಒಡೆದಿತ್ತು, ಬೆಳಗಾವಿ, ಗೋಕಾಕ್ ಮತ್ತು ಚಿಕ್ಕೋಡಿ. ಅವತ್ತು ಏನಾಯ್ತಂದ್ರೆ 3 ಜಿಲ್ಲೆಗಳು ಒಡೆದಾಗ ಅದನ್ನು ನಾವು ಬೆಳಗಾವಿ ಜಿಲ್ಲೆ ಕನ್ನಡ ಸಂಘಟನೆ ಕ್ರಿಯಾ ಸಮಿತಿ ಹಾಗೂ ನಮ್ಮ ದಿವಂಗತ ಮಾಜಿ ಮಹಾಪೌರ ಸಿದ್ದನಗೌಡ ಪಾಟೀಲ್ ಕೂಡ ನಾವು ಅದನ್ನು ವಿರೋಧ ಮಾಡಿದ್ವಿ. ವಿರೋಧ ಮಾಡಿ ಅವತ್ತನೇ 22ಕ್ಕೆ ವಿರೋಧ ಮಾಡಿದ್ವಿ. ಅದು ಯಾಕೆ ವಿರೋಧ ಮಾಡಿದ್ವಿ ಅಂದ್ರೆ ಗಡಿ ವಿವಾದ ಭಾಳ ಪರಾಕಾಷ್ಠೆಗಿತ್ತು 97ರಲ್ಲಿ. ಆಮೇಲೆ ಆಗಸ್ಟ್ 22ಕ್ಕೆ ಹೊಡೆದ ಮೇಲೆ ಆಗಸ್ಟ್ 24ಕ್ಕೆ ಪಟೇಲರು ಹಾವೇರಿ ಜಿಲ್ಲಾ ಉದ್ಘಾಟನೆ ಬಂದಿದ್ರು. ಉದ್ಘಾಟನೆ ಮುಗಿಸಿ ರಾತ್ರಿ 11 ಗಂಟೆಗೆ ನಾವು ಅವ್ರನ್ನ ಭೇಟಿ ಆದೆ, ನಮ್ಮ ಗೆಳೆಯರು ಕುಡ್ಕೊಂಡು ಎಲ್ಲಿ ನವೀನ್ ಹೋಟೆಲ್ದಾಗ ಹುಳ್ಯಾಗ. ನೀವು ಮಾಡಿದ ತಪ್ಪು ಅಂತ ಹೇಳಿದೆ. ಅವ್ರಿಗೆ ಶಾಕ್ ಆಯ್ತು ನಾ ಹೇಳೋದು ನೋಡಿ, ನೀವು ಯಾಕೆ ಮಾಡಿದ್ರಿ ಅಂತ. ಇಲ್ಲ, ನಿಮ್ಮ ಜಿಲ್ಲೆಯ 11 ಜನತಾದಳ ಶಾಸಕರು ಸೇರಿ ಮಾಡಿದ ತಪ್ಪದು, ನನ್ನ ತಪ್ಪಲ್ಲ ಅಂದ್ರೆ. ನಾ ಅವ್ರಿಗೂ ವಾದ ಮಾಡಿದೆ. ರಾತ್ರಿ 11 ಗಂಟೆ ಆಗಿತ್ತು ನವೀನ್ ಹೋಟೆಲ್ನಲ್ಲಿ. ಬರೀ ಶಾಸಕರನ್ನು ಜಿಲ್ಲೆ ಅಲ್ಲ, ಅದರ ಅನುಭವಿಸೋರು ನಾವು ಕನ್ನಡಿಗರು, ಗಡಿ ಭಾಗದ ಸಂಘಟನೆಗಳು, ಜನ ಅನುಭವಿಸ್ತಾರಂದೆವು. ಆಮೇಲೆ ಹಂಗಾರೆ ಅವರಿಗೆ ಸ್ವಲ್ಪ ಹಾರ್ಷಾಗಿ ಹೇಳಿ ಬಂದೆ, ಹಂಗಾರೆ ನಾಳಿಂದ ಚಳವಳಿ ಸ್ಟಾರ್ಟ್ ಆಗತ್ತೆ, ಅದು ಮುಂದರಪ್ಪ ಅಂತ ಹೇಳಿದೆ. 25 ಆಗಸ್ಟ್ದಿಂದ ನಮ್ಮ ಚಳವಳಿ ಸ್ಟಾರ್ಟ್ ಆಯ್ತು. ಚಳವಳಿ ಎಲ್ಲಿವರೆಗೆ ಸ್ಟಾರ್ಟ್ ಆಯ್ತಂದ್ರೆ ರಾಮದುರ್ಗ, ಸವತಿ, ಬೈಲಹೊಂಗಲ್, ಖಾನಾಪುರ, ಹುಕ್ಕೇರಿ, ಬೆಳಗಾವಿ 6 ತಾಲೂಕುಗಳು ಒಂದಾಗಿ ಬೆಳಗಾವಿ ಜಿಲ್ಲಾ ವಿಭಜನೆ ಹೋರಾಟ ಸಮಿತಿ ಮಾಡಬೇಕಾಯ್ತು. ಸೊಗಲದೊಳಗೆ ಒಂದು ಸಭೆ ಆತ. ಅವಾಗ ನಮ್ಮ ನಾಗನೂರು ಶ್ರೀಗಳಿದ್ರು, ಮುರುಗೋಡು ಶ್ರೀಗಳಿದ್ರು, ರಾಮದುರ್ಗದ ಮಹದೇವಪ್ಪ ಪಟ್ಟಣ ಅಂದ್ರೆ ಈಗಿನ ಶಾಸಕರ ತಂದೆ ಇದ್ರು. ಅದು ಚಳವಳಿ ತೀವ್ರ ಆಯ್ತು. ತೀವ್ರ ಆಗಿ 6 ತಾಲೂಕಿನಾಗ ದೊಡ್ಡ ಪ್ರಮಾಣದ ಚಳವಳಿ ಆಯ್ತು. ಬೆಳಗಾವಿಯಾಗ ದಿವಸ 2 ಸಂಘಟನೆ ಹೋಗಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸೋ ಚಾಲು ಆಯ್ತು. ಸೆಪ್ಟೆಂಬರ್ 20ರವರೆಗೂ ಈ ಚಳವಳಿ ತೀವ್ರ ಆಯ್ತು. ಅವಾಗಿನ್ನೂ ಜೀವಂತಿದ್ದಂತ ಮಾಜಿ ಮುಖ್ಯಮಂತ್ರಿಗಳಾದಂಥ ಎಸ್ ನಿಜಲಿಂಗಪ್ಪ, ರಾಮಕೃಷ್ಣ ಹೆಗಡೆ ಮತ್ತು ಪಾಟೀಲ್ ಪುಟ್ಟಪ್ಪನವರು ಪಟೇಲರಿಗೆ ಬುದ್ಧಿವಾದ ಹೇಳಿದ್ರು. ಬೆಳಗಾವಿ ಜಿಲ್ಲೆ ಕೈ ಹಚ್ಚಬೇಡ್ರಿ, ಅದು ಗಡಿ ವಿವಾದ ಆಗೋದೈತಿ, ಜಿಲ್ಲಾ ಹೊಡೆದ್ರೆ ಜಿಲ್ಲಾ ಸಾಂದಕತಿ, ಅದನ್ನ ಕೈ ಬಿಡ್ರಿ ಅಂದ್ರು. ಸೆಪ್ಟೆಂಬರ್ 21ಕ್ಕೆ 1 ತಿಂಗಳ ಚಳವಳಿ ನಂತರ ಅಸೆಂಬ್ಲಿ ಒಳಗೆ ಪಟೇಲರು ಅನೌನ್ಸ್ ಮಾಡಿದ್ರು. ಅನೌನ್ಸ್ ಮಾಡಿ ಹೇಳಿದ್ರು, ಎಲ್ಲಿವರೆಗೆ ಗಡಿ ಸಮಸ್ಯೆಗೆ ಒಂದು ಪರಿಹಾರ ಸಿಗುವುದಿಲ್ಲ ಅಲ್ಲಿವರೆಗೆ ನಾವು ಬೆಳಗಾವಿ ಜಿಲ್ಲೆ ಕೈ ಹಚ್ಚುವುದಿಲ್ಲ ಅಂತೇಳಿ ಜಿ.ಎಚ್. ಪಟೇಲರು ಆನ್ ದ ಫ್ಲೋರ್ ಆಫ್ ದ ಹೌಸ್ ದಿ ಅನೌನ್ಸ್. ಅಲ್ಲಿಂದ ಇಲ್ಲಿವರೆಗೂ ಜಿಲ್ಲೆ ವಿಭಜನೆಗೂ ಕೇಳ್ತಾ ಬಂದೈತಿ. ಆದ್ರೆ ನಮ್ಮ ಮುಖ್ಯಮಂತ್ರಿಗಳು ಮೇಲಿನ ಮೇಲೆ 18 ಶಾಸಕರನ್ನು ಕರೆದು ಮಾತಾಡ್ತೀನಿ, ಮೀಟಿಂಗ್ ಮಾಡ್ತೀನಿ ಅಂತಾರೆ. ಅದಕ್ಕೆ ನಾವು ಮೊನ್ನೆ ನಾವು ಒಂದು ಸಭೆ ಮಾಡಿದ್ವಿ. ಬೆಳಗಾವಿ ಜಿಲ್ಲಾ ಎಲ್ಲ ಕನ್ನಡ ಸಂಘಟನೆಗಳು ಸಭೆ ಮಾಡಿದ್ದೀವಿ. ನೀವು ಬರೀ ಶಾಸಕರನ್ನು ಮಾತುಕತೆ ಕರೆಯೋದಾದ್ರೆ ನಮ್ದು ವಿರೋಧ ಐತಿ, ಕನ್ನಡ ಸಂಘಟನೆಗಳು ಮಾತುಕತೆಗೆ ಬರೀಬೇಕು, ಅವಾಗ ನಮ್ಮ ನಿಲುವು ಅನ್ನೋದು ಏನು ಅನ್ನೋದು ಹೇಳ್ತೀವಿ ಅಂತ ನಾವು ಹೇಳಿದೀವಿ. ಇಷ್ಟಕ್ಕೆ ನಿಂತತಿ. ಅವ್ರು ಯಾವಾಗ ಕರೀತಾರೆ ನಾವು ಹೋಗ್ತೀವಿ. ಈ ಜಿಲ್ಲಾ ವಿಭಜನೆ ಬಗ್ಗೆ ನಮ್ಮ ನಿಲುವನ್ನು ನಾವು ಹೇಳ್ತೇವೆ. ಸರ್, ಈಗ ಬೆಳಗಾವಿ ಜಿಲ್ಲೆ ರಾಜ್ಯದಲ್ಲಿ ದೊಡ್ಡ ಜಿಲ್ಲೆ ಆಗಿರೋದ್ರಿಂದ ಅಭಿವೃದ್ಧಿ ಆಗ್ತಾ ಇಲ್ಲ. ಅದಕ್ಕಾಗಿ ನೂತನ ಜಿಲ್ಲೆಗಳನ್ನ ರಚನೆ ಮಾಡ್ರಿ, ಕಂದಾಯ ಜಿಲ್ಲೆಗಳು ಎಷ್ಟಾಗುತ್ತೆ ಅಷ್ಟು ಅನುದಾನ ಹೆಚ್ಚು ಬರುತ್ತೆ, ಅದರಿಂದ ಅಭಿವೃದ್ಧಿ ಆಗ್ತಾ ಇದಾವ ಅಂತ ಹೇಳಿ ನೂತನ ಜಿಲ್ಲಾ ಹೋರಾಟ ಮಾಡ್ತಾ ಇದಾರಲ್ಲ, ಅವ್ರು ಮಾತಾಗಿದೆ. ಅದ್ರ ಬಗ್ಗೆ ಏನ್ ಹೇಳ್ತೀವಿ? ಒಂದು ಮಾತನ್ನು ಹೇಳ್ತೇನೆ. ನಾವು ಅನುದಾನಕ್ಕೂ ಜಿಲ್ಲೆಗೂ ಏನೂ ಸಂಬಂಧ ಇಲ್ಲ. ಜನರನ್ನು ದಾರಿ ದಿಕ್ ತಪ್ಪಿಸೋಲ್ಲ ಮಾತಾಡ್ತಾ ಇದ್ದಾರೆ ಅವರು. ಅವಾಗ ಚಿಕ್ಕೋಡಿ ಸಲುವಾಗಿ ನಾವು ಒಂದು ಮಾತು ಹೇಳಿದ್ವಿ. ಚಿಕ್ಕೋಡಿಗೆ 10 ಆಫೀಸ್ ಹೆಚ್ಚಿಗೆ ಕೊಡ್ರಿ. ದೂರದ ಮಂಗಸೂಳಿ 180 ಕಿಲೋಮೀಟರ್ ದೂರ ಐತೆ, ಅಥಣಿ ತಾಲೂಕ, ಅಲ್ಲಿಂದ ಜನ ಬೆಳಗಾವಿಗೆ ಬರಬಾರ್ದು ಅಂತ ವ್ಯವಸ್ಥೆಯನ್ನು ಚಿಕ್ಕೋಡಿಗೆ ಮಾಡಂದಿವಿ. ಆಮೇಲೆ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆ ಆಯ್ತು, ಸಿವಿಲ್ ಕೋರ್ಟ್ ಆಯ್ತು, RTO ಆಫೀಸ್ ಆಯ್ತು, ಪೊಲೀಸ್ ಅಧಿಕಾರಿ ಆದ್ರು. ಇವತ್ತೇನು ಹೇಳ್ತಾ ಇದಾರಲ್ಲ, ದೂರದ 180 ಕಿಲೋಮೀಟರ್ನಿಂದ ಬೆಳಗಾವಿ ಬರೋ ಪರಿಸ್ಥಿತಿ ಅಲ್ಲಿ ಇಲ್ಲ. ಆಮೇಲೆ ಗೋಕಾಕ್ ಹೇಳ್ತಾನೆ, ಗೋಕಾಕಕ್ಕೆ ಜಿಲ್ಲಾ ಆಗಿ ಸೇರ್ಲಿಕ್ಕೆ ರಾಮದುರ್ಗ, ಸವತಿ, ಬೈಲಹೊಂಗಲ್ದವರು ಅವಾಗ ವಿರೋಧ ಮಾಡಿದ್ರು, ಈಗೂ ವಿರೋಧ ಮಾಡ್ತಾ ಇದಾರೆ. ನೀವು ಹೆಚ್ಚಿನ ಕಚೇರಿಗಳನ್ನು ಚಿಕ್ಕೋಡಿ ಕೊಡ್ರಿ, ಅಲ್ಲಿ ಜನ ಯಾರು ಬರಬಾರ್ದಿಲ್ಲ ಬೆಳಗಾವಿಗೆ. ಆ ವ್ಯವಸ್ಥೆ ಮಾಡೋಕೆ ಸಾಧ್ಯ ಐತಿ. ಅನುದಾನ ಕೊಡೋದಕ್ಕೆ ಜಿಲ್ಲಾಕ್ಕೆ ಏನೂ ಸಂಬಂಧ ಇಲ್ಲ. ನಮ್ಮ ಉತ್ತರ ಕರ್ನಾಟಕದ 96 ಶಾಸಕದಾರ, ಇವ್ರು ಬರೀ ನಮಗೆ ಅನ್ಯಾಯ ಅಂತ ಹೋಗ್ತಾರೆ, ಜನರನ್ನ ದಾರಿ ದಿಕ್ ತಪ್ಪಿಸಕತ್ತಾರ. ಇವತ್ತು ಅನುದಾನ ತರಲಿಕ್ಕೆ ಇವ್ರು ಫೇಲ್ ಆಗತ್ತಾರೆ. ನಮ್ಮ ಶಾಸಕರು ಹೋಗಿ ಬೆಂಗಳೂರ ಬಡದಾಳಕ್ಕೆ ಫೇಲ್ ಆಗತ್ತಾರೆ. ಅನುದಾನ ಕೊಡ ಒಂದು 50 ಮಂದಿ MLAಗಳು ಸಹಿ ಮಾಡಿಕೊಟ್ರಿ. ಯಾರೇ ಮುಖ್ಯಮಂತ್ರಿ ಇದ್ರು ಅವರು ಅನಿವಾರ್ಯವಾಗಿ ಮನದು ಬಜೆಟ್ನೊಳಗೆ ಹೆಚ್ಚಿನ ಅನುದಾನ ಕೊಡಕ್ಕೆ ಸಾಧ್ಯ ಐತಿ. ಅನುದಾನ ಜಿಲ್ಲಾ ಆದ್ರೆ ಅಷ್ಟೇ ಅನುದಾನ ಆಕತಿ, ಜಿಲ್ಲಾ ಆದ್ರೆ ಅಷ್ಟೇ ಆಗ್ತೈತಿ. ಬೇರೆ ಜಿಲ್ಲಾ ನೋಡ್ರಿ, ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳು ಹಿಂದುಳಿದಾವ್. ಆ ಸಣ್ಣ ಜಿಲ್ಲೆ ಇದ್ರು ಹಿಂದುಳಿದಾವ್. ಯಾಕೆ ಹಿಂದುಳಿದಾವು? ಈ ತಾರತಮ್ಯ ಆಗಲಿಕ್ಕೆ ಉತ್ತರ ಕರ್ನಾಟಕದ 96 ಶಾಸಕರ ಕಾರಣ.
ನಮ್ಮ 18 ಶಾಸಕರು ಕಾರಣ. ಇವ್ರು ತಮ್ಮ ಚರ್ಮ ಉಳಿಸ್ಕೊಳ್ಳಿಕ್ಕೆ ಏನಾದರೂ ಸುಳ್ಳು ಹೇಳ್ತಾರ. ಇವರು ಜನರನ್ನ ದಾರಿ ದಿಕ್ಕ ತಪ್ಪಿಸ್ತಾರ. ಇವ್ರಿಗೆ ಹೆಚ್ಚಿನ ಅನುದಾನ ಬೇಕಾದ್ರ ಇವ್ರು ಒಗ್ಗಟ್ಟಾಗಿ ಹೋರಾಡಿದ್ರೆ ಇವತ್ತಿಗೂ ಸಿಗತೈತಿ, ಮುಂದೂ ಸಿಗತೈತಿ. ಸರ್, ಈಗ ಅನುದಾನ ಬಗ್ಗೆ ಹೇಳಿದ್ರಿ, ಅನುದಾನ ಸಿಗ್ತಾ ಇಲ್ಲ, ಅದಕ್ಕಾಗಿ ನಮ್ಗೆ ಉತ್ತರ ಕರ್ನಾಟಕ ಏನಾದ್ರು ಪ್ರತ್ಯೇಕ ರಾಜ್ಯ ಮಾಡ್ಕೊಳ್ಬೇಕಂತ ಹೇಳಿ ಧ್ವನಿ ಎತ್ತಾ ಇದಾರೆ ಸರ್ ಕೆಲವೊಂದು ಶಾಸಕರು. ನೋಡಿ, ಇದು ಫಸ್ಟ್ ಟೈಮ್ ಅಲ್ಲ. ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗ್ಬೇಕಂತ ಹಿಂದಕ ದಿವಂಗತ ಉಮೇಶ್ ಕತ್ತಿ ಅವರು ಇದನ್ನ ಹೇಳಿದ್ರು. ಈ ಹೊಸದಾಗಿ ಕಾಗವಾಡ ಶಾಸಕ ರಾಜು ಕಾಗೆ ಅವರು ಹೇಳ್ತಾ ಇದ್ದಾರೆ. ಉತ್ತರ ಕರ್ನಾಟಕದ ಬಗ್ಗೆ ಅವರಿಗೆ ಅಭ್ಯಾಸ ಇಲ್ಲ, ಅಧ್ಯಯನ ಇಲ್ಲ. ಉತ್ತರ ಕರ್ನಾಟಕದ ಆರ್ಥಿಕ ಪರಿಸ್ಥಿತಿ ಹಾಳಾಗಕ್ಕೆ ಇದೇ ಶಾಸಕರ ಕಾರಣ ಅದಾರ. ಇವತ್ತು ಸಪೋಸ್ ಉತ್ತರ ಕರ್ನಾಟಕ ರಾಜ್ಯ ಅಂತ ತಿಳ್ಕೊರಿ, ಇವರು ದಕ್ಷಿಣ ಕರ್ನಾಟಕದವರ ಮುಂದೆ ಭಿಕ್ಷಾಪಾತ್ರ ಅಂತ ತಗೊಂಡು ನಿಲ್ಲೋದಾಕತ್ತೆ. ಕರ್ನಾಟಕದ ಒಟ್ಟು ಆದಾಯದ ಪ್ರತಿಶತ 51% ಆದಾಯ ಬೆಂಗಳೂರು ಒಂದರಲ್ಲಿ ಬರ್ತದೆ. ಇವತ್ತು ಪ್ರತ್ಯೇಕ ರಾಜ್ಯ ಅಂತ ತಿಳ್ಕೊರಿ. ಭಾಳ ಹೇಳಕ್ ಭಾಳ ಸುಲಭ ಇದು. ನಿಮ್ಮ ಆದಾಯ ಮೂಲ್ಯ ಐತಿ. ನೀವು ನಿಮ್ಮ ಸ್ವಂತ ಕಾಲ ಮೇಲೆ ನಿಲ್ಲಕ್ಕೆ ನೀವೇನ್ ಮಾಡಿದ್ರಿ? 70 ವರ್ಷ ನೀವು ಶಾಸಕರು ಏನ್ ಮಾಡಿದ್ರಿ? ನಿಮ್ದು ಕಾಲ ಮೇಲೆ ನಿಲ್ಲಕ್ಕೆ ನೀವು ಶಕ್ತಿ ಮಂದಿ, ನೀವು ಯಾವ ಇಂಡಸ್ಟ್ರಿ ಮಾಡ್ರಿ, ಇಲ್ಲಿ ಆದಾಯ ಬರೋ ಮಾಡ್ರಿ, ಅದನ್ನ ಬಿಡ್ತಾರ. ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ. ಇವತ್ತ ಆದಾಯದ ಮೂಲ ಇಲ್ದ ನೀವೇನು ಮಾಡಕ್ ಹೋದ್ರ ಬಿಹಾರದಾಗ ಹೊಡೆದೈತಿ, ಅಲ್ಲಿ ಪರಿಸ್ಥಿತಿ ಕೆಟ್ಟೈತಿ. ತೆಲಂಗಾಣ ಹೊಡೆದೈತಿ. ತೆಲಂಗಾಣ ಮುಖ್ಯಮಂತ್ರಿ ಹೇಳಿದ್ ನೋಡ್ಬೇಕು ನೀವು. ಅಧಿಕಾರ ಬಂದ ಕೂಡಲೇ ಇವತ್ತು ಅಧಿಕಾರ ಬಂದ ಮೇಲೆ ಗೊತ್ತಾಗತೈತಿ ಇದನ್ನ ನಾವು ಯಾಕಾರ ಮಾಡ್ಕೊಂಡಿವಪ್ಪ ಅಂತ. ಅದಕ್ಕೆ ಪ್ರತ್ಯೇಕ ರಾಜ್ಯ ಕೇಳುದು ಬಹಳ ಸುಲಭ. ಇದು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಕೊಡಿಸುವ ಅಖಂಡ ಕರ್ನಾಟಕಕ್ಕೆ ನಾವು ಬದ್ಧಬೇಕೈತಿ. ಇವತ್ತೇನಾದ್ರೂ ಅನ್ಯಾಯ ತಾರತಮ್ಯ ಆಗಿದ್ರೆ ನಿಮ್ಮಿಂದ ಆಗೈತಿ. ಬೆಳಗಾವಿ ಟು ಬೀದರ್ 96 ಮಂದಿ ಶಾಸಕರಾರ. ಇನ್ನೂ ಒಂದು ಮಹತ್ವದ ವಿಷಯ, ಮೊನ್ನೆ ಒಂದು 15 ದಿವಸದಿಂದ ಕಲಬುರಗಿ ಎಲ್ಲಾ ಸಾಮಾಜಿಕ ಸಂಘಟನೆಗಳು ಒಂದು ಪ್ರೆಸ್ ಮೀಟ್ ಮಾಡಿದ್ರು. ಅದು ಒಂದೇ ಒಂದು ಇಂಗ್ಲಿಷ್ ಪತ್ರಿಕೆಯಲ್ಲಿ ಬಂದೈತಿ. ನಾವು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯಕ್ಕೆ ನಮಗ ಇಚ್ಛೆ ಇಲ್ಲ, ನಾವು ನಿಮ್ ಜೊತೆ ಸೇರುವುದಿಲ್ಲ. ಆರ್ಟಿಕಲ್ 371J ಪ್ರಕಾರ ನಮಗೆ ಸಂವಿಧಾನದ ವಿಶೇಷ ಸ್ಥಾನಮಾನ ಸಿಕ್ಕತಿ, ನಮಗೆ ಅದೇ ಮಾಡಿಸೋರು. ನೀವ್ಯಾರೋ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಅಂದ್ರೆ ನಾವು ನಿಮಗೆ ಸಪೋರ್ಟ್ ಇಲ್ಲ ಅಂತೇಳಿ ಅಲ್ಲಿ ಅವ್ರು ಹೇಳಿಬಿಟ್ರು. ಯಾಕಂದ್ರೆ ಅವ್ರಿಗೆ ಸಂವಿಧಾನದ ಆರ್ಟಿಕಲ್ 371J ಪ್ರಕಾರ ವಿಶೇಷ ಸ್ಥಾನಮಾನ ಸಿಕ್ಕತಿ, ಅವ್ರು ನಮ್ಮ ಜೊತೆ ಬರುದಿಲ್ಲ. ಇನ್ನೂ ಒಂದು ಉಮೇಶ್ ಕತ್ತಿ ಅವ್ರಿಗೆ ಹೇಳ್ತಿದ್ನಿ, ಮೊನ್ನೆ ರಾಜು ಕಾಗೆ ಅವ್ರಿಗೆ ಹೇಳಿದ್ದೀನಿ, ನಿಮಗೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಬೇಕಾದ್ರೆ ನಿಮ್ಗೂ ಒಂದು 10 ಮಂದಿ ಶಾಸಕರು ತೋರಿಸ್ರಿ, ಜನಾಭಿಪ್ರಾಯ ಗೊತ್ತಾಗಲಿ. ನೀವು ರಾಜೀನಾಮೆ ಕೊಡ್ರಪ್ಪ. ನಾಳೆ 10 ಮಂದಿ ಶಾಸಕರ ರಾಜೀನಾಮೆ ಕೊಟ್ಟ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯದ ಮೇಲೆ ಇಲೆಕ್ಷನ್ ಇಲ್ರಿ. ನೀವು ನಿಮ್ಮ ತಾಕತ್ ನೋಡೋಣ. ಸುಮ್ಮನೆ ಏನಾದರೂ ಹೇಳ್ಬೇಡ್ರಿ, ಬೊಗಳೆ ಬಿಡಬೇಡ್ರಿ. ಇವತ್ತು ರಾಜು ಕಾಗೆ ಮಾತಾಡ್ರಿ ಅಸೆಂಬ್ಲಿಯಾಗ, ಅವ್ರ ಜೊತೆ ಒಬ್ಬ MLA ಮಾತಾಡ್ಲಿಲ್ಲ. ಒಂದು ಬೋಗಿ ಎಬ್ಸಿದ್ರು. 26 ಮಂದಿ MLA ಅದ್ರ. ಎಷ್ಟು ರೂಪಾಯಿ ಇವತ್ತು ನಿನ್ನೆವರೆಗೆ ಸೆಷನ್ ಐತಿ. ಒಬ್ಬ MLA ಯಾಕೆ ಭಾಗವಹಿಸಿದ್ರು ಅಂದ್ರೆ ಅಖಂಡ ಕರ್ನಾಟಕ ಇದ್ದಂತ ಬಲ ಉತ್ತರ ಕರ್ನಾಟಕದಾಗಿಲ್ಲ. ಬರೇ ಅನ್ಯಾಯ ಆಗೈತೆ ಅಂತ ನೀವು ಹೋಗಿ ಬಡದಾಲಿಲ್ಲ. ನಾವೊಂದ್ಸಲ ಹೇಳಿದ್ದೇನೆ, ಮಾರ್ಚ್ ಬಜೆಟ್ ಇರ್ತೈತಿ. 3 ತಿಂಗಳ ಮೊದಲು ಡಿಸೆಂಬರ್ದಾಗ ಉತ್ತರ ಕರ್ನಾಟಕದ ಶಾಸಕರು ಬೆಂಗಳೂರಾಗ ಒಂದು ಸಭೆ ಸೇರಿ 96ರಾಗ ಒಂದು 50 ಮಂದಿ ಸಭೆ ಸೇರಿ ಒಂದು ಪಟ್ಟಿ ಮಾಡ್ರಿ. ಬೆಳಗಾವಿಗೆ ಏನಾಗಬೇಕು, ಬಿಜಾಪುರ ಏನಾಗಬೇಕು, ಬಾಗಲಕೋಟೆಗೆ ಏನಾಗಬೇಕು, ಬೀದರ್ಗೆ ಏನಾಗಬೇಕು, ಕಲಬುರಗಿ ಏನಾಗಬೇಕು, ಒಂದು ಪಟ್ಟಿ ಮಾಡಿ ಮುಖ್ಯಮಂತ್ರಿ ಮುಂದೆ ಹೇಳ್ರಿ. ಇವು ಆಗ್ಬೇಕಂತ. ಯಾವ ಮುಖ್ಯಮಂತ್ರಿ ಇದ್ರು ಸಹಿತ ಲಗಾ ಹೊಡೆದ ಬಜೆಟ್ನ ಸೇರಿಸ್ತಾನೆ. ಅದನ್ನ ಒಂದು ದಿವಸ ಸೇರಿದಾರು ರಾಜೀವ್ಕಾಗಿ ಉತ್ತರ ಕೊಡೋಕ್ಕಾಗಿಲ್ಲ. ಇವತ್ತಿಗೂ ಅವ್ರು ಚಾಲೆಂಜ್ ಕೊಡ್ತೇನೆ. 50 ಮಂದಿ ಶಾಸಕರು ಸಹಿ ಮಾಡಿರಪ್ಪ ನೋಡ್ರು, ಸಹಿ ಮಾಡಿ ಸಿದ್ದರಾಮಯ್ಯ ಕೊಡ್ರಿ. ಉತ್ತರ ಕರ್ನಾಟಕ ಪ್ರತ್ಯೇಕ ಬಜೆಟ್ ಕೇಳ್ರಿ ತಾಕತ್ತಿದ್ರಿ ನೀವು. ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ದೂರ ಉಳಿತು, ಸಾಧ್ಯ ಇಲ್ಲ ಅದು. ಉತ್ತರ ಕರ್ನಾಟಕ ಪ್ರತ್ಯೇಕ ಬಜೆಟ್ ಕೇಳ್ರಿ. ಅದನ್ನ ಕೇಳಕ್ ಧೈರ್ಯ ಇಲ್ಲ. ಅವತ್ತು ರಾಜೀವ್ಕಾಗಿ ಮಾತಾಡಿ ಬಂದು ಒಬ್ರು MLA ಸಪೋರ್ಟ್ ಮಾಡಲಿಲ್ಲ. ಸುಮ್ಮ ಜನರಿಗೆ ಕಣ್ಣಾಗ ಮಣ್ಣು ಒಗೆಯುವ ಕೆಲಸವನ್ನ ಈ ಶಾಸಕರು ಮಾಡಬಾರ್ದು. ನೀವು ಬೆಂಗಳೂರು ನಡ್ರಿ, ಅಲ್ಲಿ ಉತ್ತರ ಕರ್ನಾಟಕದ ಬಗ್ಗೆ ಕಾಳಜಿ ಉಳ್ಳಂತ ದಕ್ಷಿಣ ಕರ್ನಾಟಕದ ಶಾಸಕರ ಬಹಳ ಮಂದಿ ಅದಾರ. ಅವರೇ ನಮಗೀಗ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಬಾರ್ದಂತ ಅಲ್ಲ, ಅವರು ಅಸೆಂಬ್ಲಿಯಾಗ ನೀನೆ ಮಾತಾಡೋ ಪ್ರಯತ್ನ. ಆದ್ರಿಂದ ಇವತ್ತು ಹೇಳ್ತೀನಿ, ಅಖಂಡ ಕರ್ನಾಟಕದಲ್ಲಿರುವ ಶಕ್ತಿ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯದಲ್ಲಿ ಇಲ್ಲ. ಅದು ಎಮೋಷನಲ್ ಮಂದಿನ ಬಡದು ಎಬ್ಸಬಹುದು ಪ್ರತ್ಯೇಕ ಅಂತ. ನಾಳೆ ಆದ್ರೆ ನೀವು ಭಿಕ್ಷಾಪತ್ರ ಇಟ್ಕೊಂಡು ಬೆಂಗಳೂರು ಬಂದು ನಿಲ್ಲೋದಾಕತಿ. ನೀವೆಷ್ಟು IT ಇಂಡಸ್ಟ್ರಿ ಮಾಡಿದ್ರಪ್ಪ, ಎಷ್ಟು ಇಂಡಸ್ಟ್ರಿಗಳು ಮಾಡಿದ್ರಿ, ಉತ್ಪನ್ನ ನಿಮ್ಮ ಕಾಲ ಮೇಲೆ ನೀವು ನಿಲ್ಲುವುದು ಅಂತ ಹೇಳಿ ಒಂದು ತೀರ್ಮಾನ ತಗೋರಿ. ನಿಮ್ಮ ಕಾಲ ನಿಂತ ಮೇಲೆ ನಿಮ್ಮ ಆದಾಯ ನೀವು ಬರ್ತದಂತ ಗೊತ್ತಾಗಲಿ. ಅವಾಗ ಮುಂದೊಂದು ಖ್ಯಾ ಬರ್ತೈತಿ. ಪೂರಾ ಉತ್ತರ ಕರ್ನಾಟಕ ದಿವಾಳಿ ಎಬ್ಬಿಸಿ ಈಗ ನೀವು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಅನ್ನೋದ್ರಾಗ ಏನೂ ಅರ್ಥ ಇಲ್ಲ. ಜನರನ್ನ ಭಾವನಾತ್ಮಕವಾಗಿ ನೀವು ಪ್ರಚೋದನೆ ಮಾಡುವಂತ ಕೆಲಸ ಮಾಡತ್ತೀರ ಅಂತ ನನ್ನ ಸ್ಪಷ್ಟ ಅಭಿಪ್ರಾಯ. ಸರಿ, ಕೊನೆಯದಾಗಿ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಒಂದ್ ಕಡೆ ಆದರೆ ಬೆಳಗಾವಿ ವಿಭಜನೆ ಆದ್ರೆ ಏನೇನು ನಷ್ಟಗಳಾಗತ್ತೆ ಅಂತ ಬೆಳಗಾವಿಗೆ ನೋಡ್ರಿ, ಬೆಳಗಾವಿ ಜಿಲ್ಲೆ ವಿಭಜನೆ ನಾವು ಮತ್ತೆ ಹೇಳ್ಬೇಕಾಗತ್ತೆ ನಿಮ್ಗೆ. 2000 ಸುಪ್ರೀಂ ಕೋರ್ಟ್ನಾಗ ಗಡಿ ವಿವಾದ ಪ್ರಕರಣ ಐತಿ. ಯಾರು ಮಹಾರಾಷ್ಟ್ರ ಸರ್ಕಾರ ಹಾಕ್ಯಾರ. ಆ ಗಡಿ ವಿವಾದ ಪ್ರಕರಣ 21 ವರ್ಷ ಆದ್ರೂ ಅದರ ಮೇಂಟೈನಬಿಲಿಟಿ ಮೇಲೆ ಹಿಯರಿಂಗ್ ಆಗಿಲ್ಲ. ಮೇಂಟೈನಬಿಲಿಟಿ ಅಂದ್ರೆ ಅವರ ಅರ್ಜಿ ಸ್ವೀಕಾರ ಮಾಡಬೇಕು, ತಿರಸ್ಕಾರ ಮಾಡಬೇಕು, ಅದರ ಮೇಲೆ ಹಿಯರಿಂಗ್ ಆಗಿಲ್ಲ. ಅನೇಕ ಸಲ ನಮ್ಮ ಗಡಿ ಉಸ್ತುವಾರಿ ಸಚಿವರಾದಂತಹ ಸನ್ಮಾನ್ಯ HK ಪಾಟೀಲ್ ಚರ್ಚೆ ಮಾಡಿದ್ವಿ.
ಆ ಸುಪ್ರೀಂ ಕೋರ್ಟ್ ಕೇಸ್ ಬಗ್ಗೆನೂ ಇವರಿಗೆ ಅತ್ತ ಗಮನ ಇಲ್ಲ, ಅತ್ತ ಒಬ್ರು ಕೇಳುದಿಲ್ಲ. ಅದು ಅಕಸ್ಮಾತ್ ನೋಡ್ರಿ 2014 ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ MR ಲೋಧಾ ಅಂತಿದ್ರು. ಇವ್ರು ಏನಂತಾರು, ಅದೇನಾಗುದಿಲ್ಲ ಬಿಡಂತ. ಹಿಂಗೆ ನಿರ್ಲಕ್ಷ್ಯ. ನಾನು ಅದನ್ನು ಸತತವಾಗಿ 2014 ಹೆಜ್ಜೆಗೆ ಫಾಲೋ ಮಾಡ್ಕೊತ ಬಂದೇನೆ. ಅವರಿಗೆ ಒಬ್ಬರು MR ಲೋಧಾ ಅಂತಿದ್ರು. 2014 ಜೂನ್ದಾಗ ಒಂದು ಆದೇಶ ಕೊಟ್ಟರು. ಎರಡೂ ರಾಜ್ಯಗಳ ಸಾಕ್ಷಿ ಸಂಗ್ರಹಕ್ಕೆ ಒಂದು ಕಮಿಷನ್ ಮಾಡ್ತೀವಿ ಅಂದ್ಬಿಟ್ರು. ಶಾಕ್ ಆತ್ ನಮಗೆ. ಯಾಕಂದ್ರೆ 56 ಫಸಲ್ ಆಯೋಗ ಆಗೈತಿ, 66 ಮಹಾಜನಯೋಗ ಆಗೈತಿ. ಇದೇನು ಬಂತಪ್ಪ ನಮ್ಮ ತಲೆ ಮೇಲೆ ಅಂತ ನಾವು ಗಾಬರಿ ಹೊಡೆದೆವು. 2017 ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಂತ ಹೇಳಿ ದೀಪಕ್ ಮಿಶ್ರಾ ಬಂದರು. ಮಹಾರಾಷ್ಟ್ರದವ್ರನ್ನ ತರಾಟೆ ತೆಗೆದುಕೊಂಡ್ರು. ಯು ಆರ್ ನಾಕಿಂಗ್ ದ ಡೋರ್ ಆಫ್ ಸುಪ್ರೀಂ ಕೋರ್ಟ್ ಆಫ್ಟರ್ 60 years ಅಂತ ಹೇಳಿದ್ರು. ಅವಾಗ ದೂರ ಸರ್ದ್ರು. ಈಗೇನ್ ಮಾಡಿದ್ರು, ಈ ಮತ್ತೆ ಅದನ್ನ ಮ್ಯಾನೇಜ್ ಮಾಡತ್ತಾರೆ. ಮ್ಯಾನೇಜ್ ಮಾಡಿ ಬೆಳಗಾವಿ ಸಹಿತ 865 ಹಳ್ಳಿ ಪಟ್ಟಣಗಳನ್ನು ಮರಬೇಕಂತ ಸುಪ್ರೀಂ ಕೋರ್ಟ್ ಮುಂದೆ ವಾದ ಮಾಡುತ್ತಾರೆ. ನೀವೇನಾದ್ರೂ ಬೆಳಗಾವಿ ಸಾಂದಾತ್ ಅಂತ ತಿಳ್ಕೊ. ಇವ್ರ ಪ್ರಕಾರ ಚಿಕ್ಕೋಡಿ ಗೋಕಾಕ್ ಆದ್ಮೇಲೆ ಬೆಳಗಾವಿ ಯಾವ ಸೇರ್ತಾವು? ಹುಕ್ಕೇರಿ, ಬೆಳಗಾವಿ, ಖಾನಾಪುರ. ಸಣ್ಣ ಜಿಲ್ಲೆ ಆತಂದ್ರೆ ಅವ್ರಿಗೆ ಇನ್ನೂ ಇದನ್ನ ನುಂಗಾಕ ಇನ್ನೂ ಅವ್ರ ಸುಲಭ ಮಹಾರಾಷ್ಟ್ರದವ್ರಿಗೆ. ಯಾಕಂದ್ರೆ ತಾಲೂಕ್ ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, KMF ಇರ್ಬೋದು, DCC ಬ್ಯಾಂಕ್, ಅಲ್ಲಿ ಅವ್ರ ಪ್ರಾಬಲ್ಯ ಹೆಚ್ಚಾಕೈತಿ. ನಾ ಇನ್ನು ಚಾಲೆಂಜ್ ಏನ್ ಮಾಡ್ತೀವಿ ಅಂದ್ರೆ, ನೀವು ಸುಪ್ರೀಂ ಕೋರ್ಟ್ ಕೇಸನ್ನ ತಿರಸ್ಕಾರ ಮಾಡೋಂಗ್ ಮಾಡ್ರಿ. ಆ ತಿರಸ್ಕಾರ ಆಗಲಿ, ನೀವು 10 ಜಿಲ್ಲಾ ಹೊಡ್ಕೋರಿ. ಒಂದು. ಎರಡನೇ ಪಾಯಿಂಟು, ನೀವು ಬೆಳಗಾವಿ 2ನೇ ರಾಜಧಾನಿ ಆಗ್ಬೇಕಂತ ಯಾಕೆ ಒತ್ತಾಯ ಮಾಡೋದಲ್ಪ ಶಾಸಕರು? ಬರೀ ನಿಮ್ ಜಿಲ್ಲಾ ಒಡಿದ್ರಾಗನ ಐತಿ. ನಿಮ್ ಬೆಳಗಾವಿ 2ನೇ ರಾಜಧಾನಿ ಆಗಲಿ. 500 ಕೋಟಿ ರೂಪಾಯಿ ಕಟ್ಟಿದಂತ ಸುವರ್ಣಸೌಧಕ್ಕೆ ಒಂದು 10-15 ಆಫೀಸ್ ಹಾಕ್ರಿ, ಸೆಕ್ರೆಟರಿಯೇಟ್ ಬೆಂಗಳೂರಿಂದ. ಅದು 2ನೇ ರಾಜಧಾನಿ ಆಗಲಿ, 10-15 ಆಫೀಸ್ ಬೆಳಗಾವಿ ಬರಲಿ. ನೀವು ಜಿಲ್ಲಾ ಹೊಡ್ಕೋರಿ, ತಲಾಗ ಒಂದು ಹೊಡ್ಕೋರಿ. ಆ ಕಡೆನೂ ಲಕ್ಷ್ಯ ಇಲ್ಲ ನಿಮ್ಮದು. ಒಡಿದ್ರಾಗಷ್ಟೇ ಇಲ್ಲ, ಸುಪ್ರೀಂ ಕೋರ್ಟ್ ಕೇಸ್ ಲಕ್ಷ್ಯ ಇಲ್ಲ. ನೀವು ನಾಡು ನುಡಿ ಗಡಿ ವಿಷಯದೊಳಗೆ ಹಿತರಕ್ಷಣೆ ಸಲುವಾಗಿ ನಾವು ಹೇಳ್ತೀವಿ. ಅದು ಕೇಸ್ ಬಗೆಹರಿಗೂ ನೀವು ಬೆಳಗಾವಿ ಕೈ ಹಚ್ಚಬಾರ್ದು. ಕೈ ಹಚ್ಚಿದ್ರು ನಮ್ಮ ತೀವ್ರ ವಿರೋಧ ಅಂತ ಸ್ಪಷ್ಟ ಹೇಳ್ತಾ ಇದ್ದಾನೆ. ಇದಿಷ್ಟು ಏನಂದ್ರೆ ಅಶೋಕ್ ಚಂದ್ರ ಅವರ ಮಾತಾಗಿತ್ತು. ಏನು ಸುಪ್ರೀಂ ಕೋರ್ಟ್ ನಲ್ಲಿ ಗಡಿ ವಿವಾದ ಏನಿದೆ ಅದು ಇತ್ಯರ್ಥ ಆಗೋ ತನಕ ಬೆಳಗಾವಿ ಜಿಲ್ಲೆಯನ್ನ ವಿಭಜನೆ ಮಾಡೋದಕ್ಕೆ ಸರ್ಕಾರ ಮುಂದಾಗಬಾರದು. ಬೇಕಿದ್ರೆ ಉತ್ತರ ಕರ್ನಾಟಕಕ್ಕೆ ಹೆಚ್ಚಿನ ಬಜೆಟ್ ಅನ್ನ ಕೇಳುವಂತ ಶಕ್ತಿ, ಧ್ವನಿ ಎತ್ತುವಂತ ಕೆಲಸವನ್ನ ಬೆಳಗಾವಿಯ ಸಚಿವರು ಮತ್ತು ಶಾಸಕರು ಮಾಡ್ಬೇಕಂತ ಹೇಳಿ ಅವ್ರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಸೂರ್ಯಪ್ರಕಾಶ್ ಜೊತೆ ಪ್ರಶಾಂತ್ ಸತ್ತಿ, ಅಶ್ವಯೋಗ ನ್ಯೂಸ್, ಬೆಳಗಾವಿ.